ದಿಶಾ ಸಾರಿ ನಮ್ಮ ಏನೇ ಚಿಕ್ಕಮ್ಮವ? ಅದು ಚಿರು ನಿನ್ನ ಪಕ್ಕನೇ ಮಲಗಲಿ ಅಂತ ಎಕ್ಸ್ಟ್ರಾ ದಿಂಬು ಚಾಪೆ ಹೊತ್ತಿಗೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟೆ. ಈಗ ಅವ್ನು ನೋಡಿದ್ರೆ ನೆಲದ ಮೇಲೆ ಮಲಗಿದಾನೆ. ಆಮೇಲೆ ಈಗ ನೀನು ಕಾಫಿ ಕೊಡಕ್ಕೆ ಹೋದ್ರೆ ನಿನ್ನ ಬೈದೆ ಕಳಿಸ್ಬಿಟ್ಟ. ಇರ್ಲಿ ಬಿಡಿ ಚಿಕ್ಕಮ್ಮವ, ಅವ್ರು ನಂಗೆ ಬೈದೇ ನಿಜ. ಆದರೆ ಕೊನೆಗೂ ನಾನು ಮಾಡಿದ ಕಾಫಿ ಕುಡಿದ್ರಲ್ವಾ, ಅದೇ ನಂಗೆ ಖುಷಿ. ಹಾಗಾದರೆ ಇನ್ಮೇಲಿಂದ ನೀನು ದೀಪನ್ ಥರ ಇದಕ್ಕೆ ಟ್ರೈ ಮಾಡು. ದೀಪ ಚಿರು ಜೊತೆ ಹೇಗಿದ್ಲು, ನೀನು ಯಾವ ಥರ ಚಿರು ಜೊತೆ ಇದ್ದರೆ ಅವ್ನಿಗೆ ಇಷ್ಟ ಆಗುತ್ತೆ, ಇವೆಲ್ಲ ನಾ ಹೇಳ್ಕೊಡ್ತೀನಿ. ಅದೇನೋ ಸರಿ, ಬಟ್ ಪ್ರೀತಿನ ಬಲವಂತದಿಂದ ಪಡ್ಕೊಳಕ್ಕಾಗಲ್ಲ. ಚಿರಾಗ್ ದೀಪನ್ನ ಎಷ್ಟು ಇಷ್ಟಪಡ್ತಿದ್ರು ಅಂತ ನಂಗೆ ಗೊತ್ತು. ಹಾಗೆ ನಾನು ಇಷ್ಟಪಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಾಯ್ತು. ಅವ್ರು ನಂಗೆ ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ದೀಪ ಅವರು ಹೊಸದಾಗಿ ಮನೆಗೆ ಬಂದಾಗನೂ ಅವ್ರ ಪ್ರೀತಿ ಪಡ್ಕೊಳ್ಳೋಕ್ಕೆ ತಪಸ್ ಮಾಡಿದ್ರಲ್ವಾ. ಓ, ಆ ವಿಷಯನೂ ನಿನಗೆ ಗೊತ್ತಾ? ಅಫ್ಕೋರ್ಸ್ ಚಿಕ್ಕಮ್ಮವ, ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂದರೆ ಚಿರಾಗ್ ಅವ್ರ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಬೇಕಲ್ವಾ. ಅದು ನಿಜ. ಗುಡ್, ನೀನು ಅನ್ಕೊಂಡಿರೋದು ಸರಿಯಾಗೇ ಇದೆ. ದೀಪ ಚಿರು ಒಂದಾಗಕ್ಕೂ ನಾನು ಹಿಂದೆ ಫುಲ್ ಸಪೋರ್ಟ್ ಮಾಡಿದ್ದೆ. ಅದೇ ಥರ ನೀನು ಚಿರು ಒಂದಾಗ್ತೀರ ಅಂದರೆ ನಾನು ಏನು ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ. ಸಂಕೋಚ ಇಲ್ಲದೆ ಕೇಳು. ಸರಿ ಚಿಕ್ಕಮ್ಮವ. ಇದೇ ಸರಿಯಾದ ಸಮಯ. ಸೌಂದರ್ಯ ರೂಮಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ನೋಡಕ್ಕೆ. ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಚಿರು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ಅವ್ರು ನಿಜವಾಗ್ಲೂ ಹಸ್ಬೆಂಡ್ಗೋಸ್ಕರ ಅವ್ರ ತಾಯ್ತನನ ತ್ಯಾಗ ಮಾಡಿದ್ರ, ಅಥವಾ ಅವ್ರ ಮಕ್ಕಳಾಗದಿರೋಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಅವತ್ತು ನಾನು ಮಕ್ಕಳು ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಳ್ಳು ಹೇಳಿದ್ದಕ್ಕ ದಿಸ್ಸನ್ನ ಹಸ್ಬೆಂಡ್ ಜೊತೆ ಮದುವೆ ಮಾಡಿಸಿದ್ದು. ಅವ್ರಿಗೆ ಮನೆ ಬಗ್ಗೆ, ಮಕ್ಕಳ ಬಗ್ಗೆ ಮನಸ್ಸಲ್ಲಿ ಏನಿದೆ ಅಂತಲೂ ಗೊತ್ತಾಗ್ತಿಲ್ಲ ಅಲ್ವಾ. ಈ ಮನೆ ಆಸ್ತಿ ಅವ್ರಿಗೆ ಸೇರಬೇಕು ಅನ್ನೋ ಅತಿ ಆಸೆಯಿಂದ ಅವ್ರು ಈ ಥರ ಎಲ್ಲ ಮಾಡ್ತಿದಾರ. ಏನು ನಡೀತಿದೆ ಅಂತ ನಾನು ಕಂಡು ಹಿಡಿಯಲೇಬೇಕು. ಎಲ್ಲಿ ಏನು ಕಾಣಿಸ್ತಿಲ್ಲ. ಏನು ಈ ಡ್ರಾರ್ ಲಾಕ್ ಆಗಿದೆ. ಕೀ ಇಲ್ಲೇ ಎಲ್ಲೋ ಇರಬೇಕು. ಕೀ ಎಲ್ಲೂ ಸಿಗ್ತಿಲ್ವಲ್ಲ. ಫೈಲ್ಸ್ ಪಾಸ್ವರ್ಡ್ ಇದೆ. ಏನು ಮಾಡೋದು? ಎಷ್ಟೇ ಹುಡುಕಿದ್ರು ಒಂದು ಸಾಕ್ಷಿನೂ ಸಿಗ್ತಿಲ್ವಲ್ಲ. ಇವ್ರು ಎಲ್ಲಿಂದ ಬಂದಿದ್ದಾರೆ? ಅವ್ರ ತಂದೆ ತಾಯಿ ಯಾರು? ಅವ್ರ ಊರು ಯಾವುದು? ಏನೂ ಗೊತ್ತಾಗ್ತಿಲ್ಲ. ಏನು ಮಾಡಿ? ಏನೂ ಸಾಕ್ಷಿನೇ ಸಿಗ್ತಿಲ್ಲ.
ಏನಂತ ಕಂಡು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಇಲ್ಲಿರುವಾಗ ನನ್ನ ರೂಮಿಗೆ ಬಂದು ಏನು ಮಾಡ್ತಿದ್ಯಾ? ಅದು ನೀವು ರೂಮಲ್ಲಿ ಇದ್ದೀರಾ ಅಂತ ನಿಮ್ಮನ್ನೇ ಮಾತಾಡ್ಸಕ್ ಬಂದೆ. ಅವಾಗ ನಾನು ಈ ತೊಟ್ಲು ನೋಡಿದೆ, ಅದಕ್ಕೆ ನನಗೆ ನಾನೇ ಪ್ರಶ್ನೆ ಮಾಡ್ಕೋತಿದ್ದೆ. ಏನು ಪ್ರಶ್ನೆ? ಅದು ನಾನಿಲ್ಲಿ ಬಂದಾಗಿಂದ ನೋಡ್ತಿದ್ದೀನಿ, ನಿಮ್ಮ ರೂಮಲ್ಲಿ ಯಾಕೆ ಖಾಲಿ ತೊಟ್ಲಿದೆ? ನನಗೆ ಮಕ್ಕಳು ಆಗ್ತಾ ಇರೋಕೆ ಕಾರಣ ಆಗಿರೋ ನಿನ್ನ ಮನೆಯವ್ರು ಯಾರಿಗೂ ಮಕ್ಕಳು ಹಾಕಬಾರ್ದು. ಸೌಂದರ್ಯ, ಏನು ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ನಿನಗೆ ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ? ಅಲ್ಲ, ತೊಟ್ಲನ್ನ ಖಾಲಿ ಬಿಡೋದ್ ಬದಲು ಒಂದ್ ಮಗು ಮಲಗಿದ್ರೆ ಚೆನ್ನಾಗಿರತ್ತಲ್ಲ. ನಿಂಬಾಳಲ್ಲೂ ಹೊಸ ಸಂತೋಷ ಮೂಡ್ ಬರುತ್ತೆ. ನೀವು ತಾಯ್ತನದ ಭಾಗ್ಯ ಅನ್ಭವಿಸ್ಬೋದು. ಆಕ್ಚುಲಿ ನಿಮ್ಮ ತಾಯ್ತನನ ನೀವು ಚಿರು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಬಟ್ ಈಗ ಅವ್ರ ಕೇರ್ ಮಾಡಕ್ ನಾನು ಬಂದಿದ್ದೀನಲ್ವಾ, ನೀವಾಗ ತಾಯಿ ಆಗ್ಬೋದು. ಯೋಚನೆ ಮಾಡಿ. ಪ್ಲೀಸ್ ದಿಶಾ, ನೀನು ಹೇಳೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನೀನು ಈ ಥರ ನನಗೆ ಹೇಳೋದು ನನಗಿಷ್ಟ ಆಗ್ತಿಲ್ಲ. ಯಾಕೆ ಏನು ಅಂತೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಈಗ ನನಗೇನು ಕೇಳ್ಬೇಡ. ಓಕೆ, ಟೇಕ್ ಇಟ್. ಈ ಸೆಕೆಗೆ ಕೂದಲು ಬಿಟ್ಕೊಳ್ಳೋದು ತುಂಬನೇ ಕಷ್ಟಪ್ಪ. ದೀಪ ಥರ ಜಡೆ ಹಾಕ್ಕೊಡ್ತೀನಿ, ಅವಾಗ ಸರಿ ಇರುತ್ತೆ. Yeah, fine.